ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ವರ್ಷಾವಿನು ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಆದಮೇಲೆ ವೀಡಿಯೋಸ್ನ ಮಾಡ್ತಿದ್ದೀವಿ. ಒಂದು ಸ್ಪೆಷಲ್ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತು ನಮ್ಮ ಇಡೀ ಫ್ಯಾಮಿಲಿ ನಮ್ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಒಂದು ಸ್ಪೆಷಲ್ ಕಾರಣಕ್ಕೆ. ಅದೇನು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮನ್ನ ಲಾಸ್ಟ್ ಸೀಟಿಗೆ ಹಾಕಿ ಆಯ್ತು. ಪೀಸ್ ಚಿಕನ್ ಪೀಸ್. ನಮಸ್ಕಾರ ದೇವ್ರು. ನಮಸ್ಕಾರ ದೇವ್ರು. ನಾನ್ ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಮಾತಾಡ್ತಾ ಇದ್ದೀನಿ. ಸ್ಮಾರ್ಟ್ ಆಗಿದ್ದೀನಲ್ಲ ನಾನು, ಪುಣ್ಯ ಮಾಡಿದ್ದೆ ನಾನು. ಅಮ್ಮ ನೋಡಲ್ಲ ನಾವು ನೋಡಲ್ಲ. ಇಲ್ಲಿ ಅಮ್ಮ, ನೀವು ನೋಡಲ್ಲ, ಯಾರು ನೋಡ್ತಾ ಇಲ್ಲ. ಬಾಯ್ ಎಲ್ಲ ಹಾಯ್. ಇವಾಗ ತಾನೇ ಓಪನಿಂಗ್ ಮಾಡಿದ್ದಾಳೆ. ಮನೇನ್ ಮಾಡ್ಕೊಂಡ್ ತಂದಿಲ್ವಾ? ಓ ತಪ್ಪು, ಅಲ್ಲೇ ಕುತ್ಕೋ. ಅಲೋ ದೇವ್ರ ಮಗನೆ, ಓಮು ಸ್ವಸ್ತಿಕು ಬಾ. ಫ್ಲೂಟ್ ಇದ್ದಲ್ಲ ಹಾಕು. ಇಲ್ಲಿ ಚೆನ್ನಾಗಿ ಮಾತಾಡಿ. ಇಲ್ಲಿ ಬಾಯ್ ಅಂತ ಹಾಯ್. ಬೆಟ್ಟ ಹಾಯ್. ಊಟ ಮಾಡ್ದ? ಸುಮಾರು ದಿನ ಬಂದಿದ್ದೀವಿ, ಮೀಟ್ ಮಾಡೋಣ ಅಂತ. ಹಲೋ, ಮೊದಲೇ ಹೇಳೋ, ಸ್ವಲ್ಪ ಡೀಸೆಂಟ್ ಆಗಿರ್ತೀನಿ ವಿಡಿಯೋದಾಗ. ಬರ್ತಾ ಇಲ್ವೇನು ಅದಕ್ಕೆ? ಅಲ್ಲಿ ಎರಡೇ ಕಡೆ ಇರೋದು, ಕುತ್ಕೋಬಹುದು ಅಂತ. ನೀವೇನ ಮಾತಾಡ್ಬೇಕು? ತಿಂಡಿ ಮಾತಾಡಿ. ನಾವು ಇವಾಗ ಟಿಫನ್ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಆಮೇಲೆ ಮಾತಾಡಕ್ಕೆ ಟೈಮ್ ಇಲ್ಲ. ಮಾತಾಡೋಣ. ಉಸಿರಿಲ್ಲ ಇವಾಗ, ಜಿಪ್ಪಾಗಿದೆ ಎಲ್ಲಾರ್ಗೂ. ಹೊಟ್ಟೆ ಒಳಗೆ ಖಾಲಿ ಆಗುತ್ತೆ. ಚಿನ್ನು ಬಂದ್ರೆ ಅಪ್ಪ ಬನ್ನಿ. ಅಲ್ಲಿ ವಿಶು ಅಲ್ಲಿ ಮಾಡೋ ಮಕ್ಕಳ ಅವ್ರು ಮತ್ತೆ ಬರ ಕರ್ಕೊಂಡು ಶ್ರೀರಕ್ಷನ್ ತರ ಇತ್ತಲ್ಲ ನಾಚೆ ಕಳಿಸ್ಬಿಡ್ತಾರೆ. ಮಕ್ಕಳು ಬರ್ತಾರಲ್ಲ, ಅವ್ರು ನಮ್ಮ ನಾಚೆ ಕಳಿಸ್ಬಿಡ್ತಾರೆ. ಆರಾಮಾಗಿ ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು, ಒಳ್ಳೆ ಜಾಗ ಇದೆ, ಟಿಫನ್ ಮಾಡ್ಕೊಂಡು ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಟಿಫನ್ ಮಾಡ್ತಾರೆ.
ಯಾವುದು? ಎಲ್ಲೋಗ್ಬೇಕು? ಆಟ ಆಡಕ್ಕೆ ಹೋಗ್ಬೇಕಾ? ಎಲ್ಲಿ ಬಂದಿದ್ವಿ ನಾವು? ಆಟ ಆಡಕ್ಕೆ ಬಂದಿದ್ವಾ? ಊಟ ಮಾಡ್ದಾ? ಹಾಂ ಹಾಂ. ಎಲ್ಲಿ? ಪಾರ್ಕ್ ಹತ್ರ ಬಂದಿದ್ವಾ? ಆಟ ಆಡ್ದ ಪಾರ್ಕಲ್ಲಿ? ಊಟ ಮಾಡ್ದ? ಚೆನ್ನಾಗಿತ್ತಾ? ಅಮ್ಮ ಇಲ್ಲ? ಊಟ ಮಾಡಿದ್ರ? ನಾಷ್ಟ ಆಯ್ತಪ್ಪ. ಹಾಂ. ಸಾಕು ಸಾಕು. ನಮ್ಮನೆಯವರು ಪ್ರತಿ ಸಲ ನಮ್ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ನಾವು 6 ಜನ ಮಾತ್ರ ಹೋಗ್ತಾ ಇದ್ವಿ. ಇದೇ ಮೊದಲನೇ ಬಾರಿಗೆ ಇಡೀ ಫ್ಯಾಮಿಲಿ ಜೊತೆಲಿ ಅದು ಒಂದೇ ಕಾರಲ್ಲಿ ಹೋಗಿದ್ದು ತುಂಬಾ ಖುಷಿ ಇದೆ. ಹಾಗೆ ಸುತ್ತಮುತ್ತ ಪರಿಸರ ನಾವು ಪ್ರತಿ ಸಲ ದೇವಸ್ಥಾನಕ್ಕೆ ಹೋದಾಗಲೂ ನಾವು ನೋಡಿರೋ ಪ್ಲೇಸೇ ಆದರೂ ಪ್ರತಿ ಸಲ ಕೂಡ ವಿಡಿಯೋ ಮಾಡ್ಕೊತೀವಿ. ಮತ್ತೊಂದು ಹೊಸದು ನಮ್ಮ ಪ್ರತಿ ಸಲ ಹೋದಾಗಲೂ ನಮಗೆ ಕಾಣಿಸ್ತಾನೆ ಇರುತ್ತೆ. ಹಾಗಾಗಿ ನಿಮಗೂ ಕೂಡ ನೋಡಲಿ ಅಂತ ಹೇಳಿ ಮತ್ತಷ್ಟು ಕ್ಲಿಪ್ಪಿಂಗ್ಸ್ನ ತೆಗೆದು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನೀವು ನೋಡಿ ಖುಷಿ ಪಡಿ. ಹಾಗೆ BRHILS ಬೆಟ್ಟದ್ದು ಕಂಪ್ಲೀಟ್ ವ್ಲಾಗ್ಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ಅಂದರೆ ಈ ಬೆಟ್ಟದ ಬಗ್ಗೆ ಇನ್ನೂ ಯಾರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ನಾನು ಈ ಬೆಟ್ಟದ ಮಹತ್ವದ ಬಗ್ಗೆ ಹಾಗೆ ನಮ್ಮ ದೇವ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ. ನನಗೇನು ಗೊತ್ತು ಅದನ್ನು ನಾನು ಶೇರ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇಲ್ಲಿ ವ್ಯೂಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದೊಂದು ನೋಟಕ್ಕೂ ಒಂದೊಂದು ಅದ್ಭುತವಾದ ವ್ಯೂ ಕಾಣಿಸುತ್ತೆ. ನನಗೇನು ಎಲ್ಲ ತುಂಬ ಚೆನ್ನಾಗಿದೆ ಇದು ಅಂತ ಅನ್ನಿಸ್ತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದ್ರ ಕಂಪ್ಲೀಟ್ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಹೋಗಿ ಆ ವಿಡಿಯೋಸ್ನ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಹಾಗೆ ವಿಡಿಯೋಸ್ನ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮಮ್ಮಿ ಅವ್ರು ಬಂದು ಸೆಲ್ಫಿ ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಭಾವಿಸ್ತೀನಿ ಯಾವ ಉದ್ದೇಶಕ್ಕೋಸ್ಕರ ನಾವು ನಮ್ಮನೆ ದೇವರಿಗೆ ಬಂದಿದ್ದು ಅಂತ ಹೇಳಿ. ಹೌದು, ನಾವು ನಮ್ಮ ಮನೆಗೆ ಹೊಸ ಅತಿಥಿ ಅಂದರೆ ಒಂದು ಕಾರ್ನ ತಗೊಂಡಿದ್ದೀವಿ. ತುಂಬಾ ಖುಷಿ ಇದೆ. ನಮ್ಮ ಹತ್ರ ಲೈಕ್ 5 ಸೀಟರ್ ಇತ್ತಷ್ಟೇ. 7 ಸೀಟ್ರ್ ತೊಗೋಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ. ಸದ್ಯಕ್ಕೆ ಇವಾಗ ತೊಗೊಂಡಿದ್ದೀವಿ. ಇದು ನಮಗೆ ತುಂಬಾ ಖುಷಿ ಇದೆ.
ಅದಕ್ಕೆ ಎಲ್ಲ ಫ್ಯಾಮಿಲಿ ಸಮೇತವಾಗಿ ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸೋಣ ಮೊದಲ ಬಾರಿಗೆ ಅಂತ ಹೇಳಿ ಬಂದಿದ್ದೀವಿ. ಎಲ್ಲಿಗೆ ಹೋಗೋಕ್ಕೂ ಮುಂಚೆ ಏನೇ ಪರ್ಚೇಸ್ ಮಾಡಿದ್ರು ಅದನ್ನು ಎಲ್ಲಿಗೆ ತೊಗೊಂಡೋಗೋಕ್ಕೂ ಮುಂಚೆ ನಾವು ನಮ್ಮ ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸಿ ತೊಗೊಂಡೋಗ್ತೀವಿ. ಹಾಗಾಗಿ ನಾವು ಇವತ್ತು ನಮ್ಮ ಮನೆ ದೇವರಿಗೆ ಬಂದು ಪೂಜೆ ಮಾಡಿಸಿ ನಂತರ ಇದನ್ನು ಬೇರೆ ಕಡೆಗೆ ತೊಗೊಂಡೋಗೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತು ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಹೊತ್ತು ಕಾದೋ ಬಟ್ ಲೇಟ್ ಆಗುತ್ತೆ ಪೂಜೆ ಅಂತ ಹೇಳಿದ್ರು. ಅಂದರೆ ದೇವಸ್ಥಾನ ಕ್ಲೋಸ್ ಆದಮೇಲೆ ಪೂಜಾರಿ ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಕಡೆಯಿಂದ ನಮಗೆ ರಿಟರ್ನ್ ಬೆಂಗಳೂರಿಗೆ ಬರೋದಕ್ಕೆ 5 ಗಂಟೆನೇ ಲಾಸ್ಟು, ಮತ್ತೆ ಕಾಡು ಒಳಗಡೆ ಬಿಡಲ್ಲ. ಹಾಗಾಗಿ ನಾವೇ ಅಲ್ಲಿ ಹಣ್ಣು ಕಾಯಿ ತುಳಸಿ ಎಲ್ಲನೂ ತೊಗೊಂಡು ನಾವೇ ಹಾಕಿ ಕಾರಿಗೆ ಪೂಜೆನ ಮಾಡ್ತಾಯಿದ್ದೀವಿ. ಈ ನಮ್ಮೆಲ್ಲರ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಏನನ್ನಿಸ್ತೋ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹೋಗಪ್ಪ ನೀನು ಮಾಡ್ತೀಯಾ? ಕೀಡೋ ಅಲ್ಲಿ ಚೆನ್ನಾಗಿದ್ದೀವಿ. ಹೋಗ್ತೀನಿ ಎತ್ಕೊಂಡೋಗ್ಬಿಡ, ಹಗ್ಗ ಕಟ್ಬಿಟ್ಟು ಹಿಂದೆ ಹಾಕೊಂಡು ಹೋಯ್ತು. ಪೂಜಾರಿಗಳು ನಗು ಬರ್ತಿದ್ರು ಕಂಟ್ರೋಲ್ ಮಾಡಿದ್ರು. ಬಾ ಪೂಜೆ ಮಾಡುವಾಗ ಶಿಸ್ತು, ಭಯ, ಭಕ್ತಿ, ಗೌರವ. ದೊಡ್ಡ ಮನಸ್ಸನ್ನ ಮುನ್ಸ್ಬಿಟ್ಟು ನಮಗೆ ಮುನ್ಸು. ಶನು ಹೋಗಿ ನೀನು ಕೈ ಇಟ್ಕೋ. ಬೇಡ ಒಬ್ಬನೇ ಮಾಡ್ತೀಯಾ? ಇದನ್ನ ಹಾಕ್ತೀನಿ ಸಾಂಗ್ ಹಾಕ್ಬಿಟ್ಟು. ನನ್ನ ಹತ್ರ ಫೋನೇ ಇತ್ತು ಅವಾಗ. ಯಾರು ಮಾಡ್ತಿದ್ರು ವಿಡಿಯೋನ ನನಗೆ ಗೊತ್ತಾ? ಸಿಂಪಲ್ ಸ್ಟೆಪ್. ಹಿಂಗೊಂದ್ಸತಿ 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 ಹಿಂಗೊಂದು. ಏಯ್ ಕ್ಯಾಮ್ರಾಮ್ಯಾನ್ ಹಿಂದೆ ಮುಂದೆ ನೋಡ್ರಿ. ನೀಡು ಮಾಡಮ್ಮ. ಫೋಕಸ್. ಕೊಡು ಹೊಡಿತಾರೆ ಹಿಡ್ದೆ ಹೋಗಪ್ಪ. ಬಾ ನೀವು ಕುತ್ಕೊಳ್ರಿ, ವಿನು ಹೊಡಿತಾರೆ. ಅವಾಗ ಗಾಡಿ ಮೂವ್ ಮಾಡಕ್ ಸರಿ ಹೋಗುತ್ತೆ. ಹೊಡಿ ಪಪ್ಪ. ಪೂಜೆ ಮಾಡ್ತಾರೆ. ಜೋರ ಬಡಿ ಕೆಳಕ್ಕೆ ಮುಟ್ಲಿ ಕಾಯಿ. ಹಾಂ ಹಂಗೆ ಯಾಕ್ರೆ ಎಷ್ಟು ದೂರ ಕೊಂಡೋದ್ರಿ? ಹಿಂಗೈತೆ ಅಮ್ಮ ತಿಂದ್ರಾ? ಹೆಂಗೈತಮ್ಮ? ತಿನ್ರಿ ತಿನ್ರಿ.
ದೇವಸ್ಥಾನದಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ತೊಗೊಂಡೋಗಿದ್ದ ಐಟಮ್ಸ್ನೆಲ್ಲ ರಿಟರ್ನ್ ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿ ಅದ್ದೂರ ಹತ್ರ ಒಂದು ಗದ್ದೆ ಮನೇಲಿ ನಾವು ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಅಡುಗೆಗೆಲ್ಲ ತಯಾರಿ ಮಾಡ್ಕೊತಿದ್ದೀವಿ. ಎಲ್ಲರೂ ಸುತ್ತ ಕೂತ್ಕೊಂಡು ಒಬ್ಬರು ತರಕಾರಿ ಹೆಚ್ಕೊಡ್ತಾ, ಇನ್ನೊಬ್ಬರು ಜೋಕ್ಸ್ ಮಾಡ್ತಾ, ಮತ್ತೊಬ್ಬರು ಒಗ್ಗರಣೆಗೆ ರೆಡಿ ಮಾಡಿಕೊಡ್ತಾ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಬಜ್ಜಿ ಮಾಡ್ಕೊಬಿಡೋಣ, ನೆಕ್ಸ್ಟ್ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಕಾಫಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ದೆನ್ ಟೊಮೊಟೊ ಬಾತ್ ಮಾಡಿಕೊಂಡು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ರಿಟರ್ನ್ ಆಗೋಣ ಅಂತ ಪ್ಲ್ಯಾನ್ ಇತ್ತು. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೈಡ್ ಹೋಗಿ ಫುಲ್ಲು ಸೈಡು ಬೇಗ. ನಗುವಿನ ನೆರಳು ಮೀನು ಬಾಯ್ ರೀ, ವ್ಲಾಗ್ ಬಾಯ್ ಮಾಡಿ ಬಾಯ್. ಹಂಗೆ ತಿರ್ಗಿಸ್ರಿ. ಬಾಯ್ ಬಾಯ್ ಬಾಯ್, ಎಲ್ಲರೂ ಬಾಯ್ ಮಾಡಿ.